2025ರಲ್ಲಿ ಅಂದರೆ ಈ ವರ್ಷ ಶ್ರಾವಣ ಮಾಸ ಜುಲೈ 23ರಿಂದ ಆಗಸ್ಟ್ 22ರವರೆಗೆ ಇರುತ್ತೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 8ರಂದು ಆಚರಿಸಲಾಗುತ್ತೆ. ಈ ವರ್ಷ ಒಟ್ಟು 5 ಶ್ರಾವಣ ಶುಕ್ರವಾರಗಳಿವೆ. ಶ್ರಾವಣ ಮಾಸ ಆಷಾಢ ಮಾಸದ ಮೊದಲ ಏಕಾದಶಿಯಿಂದ ಹಿಂದೂಗಳ ಹಬ್ಬಗಳು ಆರಂಭ ಆಗ್ತವೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೆಲವೇ ದಿನಗಳಲ್ಲಿ ಆಷಾಢ ಮಾಸ ಮುಗಿಯಲಿದೆ. ಆಷಾಢ ಮುಗಿದರೆ ಶ್ರಾವಣ ಆರಂಭ. ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ತಿಂಗಳುಗಳಲ್ಲಿ ಶ್ರಾವಣ ಮಾಸ ಕೂಡ ಒಂದು. ಮಹಿಳೆಯರು ಈ ತಿಂಗಳು ಪೂರ್ತಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ. ಈ ತಿಂಗಳಲ್ಲಿ ದೇವಾಲಯಗಳೆಲ್ಲವೂ ಕೂಡ ಕಳೆಯಿಂದ ತುಂಬಿರುತ್ತೆ. ಪ್ರತಿದಿನ ಒಂದು ಪೂಜೆ ಮತ್ತು ವ್ರತ ಮಾಡಬೇಕಾಗತ್ತೆ. ಹೇಗೆ ಮಹಿಳೆಯರು ತಮ್ಮ ಮನೆಗಳನ್ನು ದೇವಾಲಯದಂತೆ ಸಿಂಗರಿಸ್ತಾರೆ, ಯಾಕಂದರೆ ಈ ತಿಂಗಳಲ್ಲಿ ಲಕ್ಷ್ಮೀ ದೇವಿ ತಮ್ಮ ಮನೆಗೆ ಬರ್ತಾರೆ ಅಂತ ಅವರು ನಂಬ್ತಾರೆ. ಈ ಒಂದು ಪವಿತ್ರ ಮಾಸದ ಪ್ರತಿದಿನ ಒಂದು ಪೂಜೆ ವ್ರತದೊಂದಿಗೆ ಇಲ್ಲಿ ಮನೆಗಳು ಕಣ್ಣಿಗೆ ಹಬ್ಬದಂತಿರುತ್ತೆ. ಅಂತಹ ಪವಿತ್ರ ಮಾಸದಲ್ಲಿ ಮಾಡುವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇದನ್ನು ಶ್ರದ್ಧೆಯಿಂದ ಆಚರಿಸಿದರೆ ಸಂಪತ್ತು, ಶಾಂತಿ, ಶುಭ ಫಲಗಳು ಸಿಗೋದು ಸ್ತ್ರೀಯರ ನಂಬಿಕೆ. ಎಷ್ಟು ಶ್ರಾವಣ ಶುಕ್ರವಾರ ಬರ್ತವೆ ಈ ಸಲ ನೋಡಿ. ಈ ವರ್ಷ ಶ್ರಾವಣ ಮಾಸ ಯಾವಾಗ ಆರಂಭ ಆಗುತ್ತೆ, ವರಮಹಾಲಕ್ಷ್ಮಿ ವ್ರತ ಯಾವ ವಾರ ಮಾಡಬೇಕು, ಮತ್ತು ಈ ವರ್ಷ ಎಷ್ಟು ಶ್ರಾವಣ ಶುಕ್ರವಾರಗಳು ಬಂದಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶ್ರಾವಣ ಮಾಸ ಯಾವಾಗ ಆರಂಭ ನೋಡಿ. ಈ ವರ್ಷ ಶ್ರಾವಣ ಮಾಸ ಜುಲೈ 23ರಿಂದ ಆರಂಭ ಆಗುತ್ತೆ. ಹಾಗೆ ಈ ತಿಂಗಳು ಮೊದಲ ದಿನವೇ ಶುಕ್ರವಾರದಿಂದ ಆರಂಭ ಆಗ್ತಾ ಇದೆ. ಆಗಸ್ಟ್ 22ಕ್ಕೆ ಮುಕ್ತಾಯವಾಗುತ್ತೆ. ಅಂದರೆ ಒಟ್ಟು 5 ಶ್ರಾವಣ ಶುಕ್ರವಾರಗಳು ಈ ಬಾರಿ ಬರ್ತವೆ. ಮೊದಲ ವಾರ ಜುಲೈ 25ನೇ ತಾರೀಕು, 2ನೇ ವಾರ ಆಗಸ್ಟ್ 1, 3ನೇ ವಾರ ಆಗಸ್ಟ್ 8ನೇ ತಾರೀಕು, 4ನೇ ವಾರ ಆಗಸ್ಟ್ 15, 5ನೇ ವಾರ ಆಗಸ್ಟ್ 22. ಈ ಶುಕ್ರವಾರಗಳಲ್ಲಿ ಪ್ರತಿ ವಾರವೂ ವಿಶೇಷವಾದ್ದೇ. ಆದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ದಿನ ಇನ್ನೂ ವಿಶೇಷವಾಗಿರುತ್ತೆ. ಹಾಗೆ 2025ರಲ್ಲಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 8ರಂದು ಬರ್ತಿದೆ. ಇದು ಶ್ರಾವಣ ಮಾಸದ 3ನೇ ಶುಕ್ರವಾರ. ವ್ರತ ಮಾಡುವ ಸಮಯದಲ್ಲಿ ತಿಥಿ, ನಕ್ಷತ್ರಗಳು, ಮುಹೂರ್ತಗಳು ಮುಖ್ಯವಾದ್ದರಿಂದ ಪಂಡಿತರು ಈ ಒಂದು 3ನೇ ವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸೋದಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ತಿಂಗಳಲ್ಲಿ ವರಮಹಾಲಕ್ಷ್ಮಿ ವ್ರತದ ಜೊತೆಗೆ ಮಂಗಳವಾರದಂದು ಆಚರಿಸುವ ಮಂಗಳಗೌರಿ ವ್ರತ ಕೂಡ ಅತ್ಯಂತ ಪವಿತ್ರವಾದದ್ದು. ಈ ತಿಂಗಳು ದೇವರ ಪೂಜೆ, ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಚಂದ್ರನಿಗೆ ಪೂಜೆ ಸಲ್ಲಿಸೋದ್ರಿಂದ ಮನಃಶಾಂತಿ ಸಿಗುತ್ತೆ ಅಂತ ಹಿಂದೂ ಗ್ರಂಥದಲ್ಲೂ ಕೂಡ ಹೇಳಲಾಗಿದೆ. 2025ರ ಶ್ರಾವಣ ಮಾಸದಲ್ಲಿ 5 ಮಂಗಳವಾರಗಳು ಬಂದಿವೆ. ಈ ರೀತಿ ಮಂಗಳವಾರ, ಶುಕ್ರವಾರಗಳು ಹೆಚ್ಚಾಗಿ ಬರುವುದು ಅಪರೂಪದ ವಿಚಾರ. ಹಾಗೆ ಪೂಜೆಗಳ ಫಲಗಳನ್ನು ನೋಡೋದಾದರೆ ಈ ತಿಂಗಳಲ್ಲಿ ಲಕ್ಷ್ಮೀದೇವಿ ಗೌರಿಯನ್ನು ಪೂಜೆ ಮಾಡೋದ್ರಿಂದ ಐಶ್ವರ್ಯ, ಆನಂದ, ಕುಟುಂಬದ ಕ್ಷೇಮ ದೊರೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಇದು ವ್ರತಗಳ ಕಾಲ ಮಾತ್ರ ಅಲ್ಲ, ಮನಸ್ಸಿಗೆ ಶಾಂತಿ ನೀಡುವ ಶುಭ ಮಾಸ ಕೂಡ ಆಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.